ಅದೇ ನಾಗಶೇಖರ್ ಸರ್ ಹೇಳ್ತಾ ಇದ್ರು ದೊಡ್ಡ ಬಜೆಟ್ನ ಸಿನಿಮಾ ದಸರಾ ಬರ್ತಿವೆ ಅದು ನಿರ್ಮಾಪಕರಾಗಿ ಸರ್ ಈಗಿರುವಂಥ ಸ್ಥಿತಿಗತಿಯಲ್ಲಿ ಹೆಂಗೆಲ್ಲ ಪ್ಲಾನ್ ಮಾಡಿದ್ರೆ ಹೆಂಗಾಗಿದೆ ಸಿನಿಮಾ ಮಾಡಿದ್ದಾರೆ ನೀಟಾಗಿ. ನಮ್ಮ ನಿರ್ದೇಶಕರು ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ. ದಸರಾ ಸೆಪ್ಟೆಂಬರ್ ಎಂಡಿಗೆ ಬರಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಪ್ಯಾಲಲ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಡಬ್ಬಿಂಗ್ ಆಗಿದೆ, ಪ್ಯಾಲಾಗೆಲ್ಲ ಮಾಡ್ತಾಯಿದ್ದಾರೆ. ಸಾಂಗ್ಗಳು ಅದ್ಭುತವಾಗಿ ಬಂದಿದ್ದಾವೆ. ನಾವೊಂಥರ ಈ ಏನು ಸ್ವಿಟ್ಜರ್ಲ್ಯಾಂಡು, ಜರ್ಮನ್ನು, ಇಟಲಿ ಶೂಟ್ ಮಾಡ್ಕೊಬಂದು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗೆ ಆಗಿತ್ತು. ಚೆನ್ನಾಗಿ ಕೋಪರೇಟ್ ಮಾಡೋರು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಭಾಳ ಅದ್ಭುತವಾಗಿ. ರಘುವಣ್ಣ ಇದ್ದಾರೆ, ಸಾಧು ಕೋಕಿಲರ್ ಇದ್ದಾರೆ, ಸಂಪತ್ ಇದ್ದಾರೆ, ರಾಗಿಣಿ ಇದ್ದಾರೆ. ರಾಗಿಣಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ನಮ್ಮ ಡಾಕ್ಟ್ರ್ ತಬ್ಲಾ ನಾನೀರ್ ಇದ್ದಾರೆ. ಆಮೇಲೆ ಚೇತನ್ ಬೇಕು. ಆ ಪ್ರತಿಯೊಂದು ಕಂಟೆಂಟು ಸಿನಿಮಾದಲ್ಲಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾನ ಎರಡು ಗಂಟೆ ನೋಡಿ ಎಂಟರ್ಟೈನ್ಮೆಂಟು ಇದೆ, ಎಲ್ಲ ಥರ ಖುಷಿ ಸಿಗುತ್ತೆ. ಸಾಂಗ್ಗಳು ಅದ್ಭುತವಾಗಿದ್ದಾವೆ, ಸ್ಟೋರಿ ಚೆನ್ನಾಗಿದೆ. ಏನು ಹಿಂದೆ ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಏನು ನೋಡ್ತಾಯಿದ್ದೋ ಆ ಫೀಲಲ್ಲಿ ಸಿನಿಮಾ ನೋಡ್ಬೋದು. ಭಾಳ ಅದ್ಭುತವಾಗಿದೆ. ಇಲ್ಲ ಮಾಡಿರಲಿಲ್ಲ, ಫಸ್ಟ್ ಕಾಂಬಿನೇಷನ್ ಇಲ್ಲ. ಇಸ್ ಪ್ಲೇಯಿಂಗ್ ಎ ಮೇಜರ್ ರೋಲ್ ಸಿನಿಮಾದಲ್ಲಿ, ಒನ್ ಆಫ್ ದಿ ಮೇಜರ್ ರೋಲ್ ಅವರು ಮತ್ತು ಚೇತನ್ ಚಂದ್ರ. ಸೊ ಅವರು ಇದೊಂದು ಪ್ಯಾರಲ್ ಹೀರೋಯಿನ್ ಪ್ಯಾರಲ್ ರೋಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ದಯವಿಟ್ಟು ಊಟ ಮಾಡಿ. ಆ ಗೆಳೆಯರೆ ಎಲ್ಲ ದಯವಿಟ್ಟು ಎಲ್ಲರೂ ಊಟ ಮಾಡಿ. ಒಳ್ಳೆ ಚಳಿ ನಾವೇನು ಮಾಡಿಸಿದ್ವಿ. ನಾವೇನೋ ಧೂಳಲ್ಲಿ ಒದ್ದಾಡ್ತಿದ್ದೀವಿ, ನೀವು ಒದ್ದಾಡ್ಬಿಡಿ. ಊಟ ಇಲ್ಲೇ ಮಾಡಿ. ಊಟಕ್ಕೆ ಇಲ್ಲ ಎಲ್ಲ ನಾನು ತಿಂತಾರಲ್ಲ. ಶಾರ್ಟ್ ಬ್ರೇಕ್ ಅಂತ ತಕ್ಷಣ ಕಳಿಸ್ತೀನಿ ನಾನು. ಕಿಟ್ಟಪ್ಪಂದೊಂದು ಮಾಡಿಬಿಡ್ಲೆ ಎಗಡ್ರದ್ದು ಫೈಟ್ ಮಾಸ್ಟರ್. ಹಾಂ ಸಾಕು. ರವಿಶಂಕರ್ ಥ್ಯಾಂಕ್ ಯು ಗೆಳೆಯರೆ. ಟೇಬಲ್ ಹಾಕ್ಸ್ಬಿಡಿ. ಥ್ಯಾಂಕ್ ಯು.